ಓಂ ಶ್ರೀ ಚನ್ನಕೇಶವಾಯ ನಮಃ. ಇವತ್ತು ನಿಮಗೆ ಶ್ರೀ ಚನ್ನಕೇಶವ ದೇವಸ್ಥಾನವನ್ನು ತೋರಿಸ್ತೇನೆ. ಹಾಗೆ ಇದು ಬೇಲೂರಲ್ಲಿರುವಂಥದ್ದು, ಹಾಸನ ಜಿಲ್ಲೆ. ಓಂ ಚನ್ನಕೇಶವಾಯ ನಮಃ. ಓಂ ಚನ್ನಕೇಶವಾಯ ನಮಃ. ಚನ್ನಕೇಶವಾಯ ಚನ್ನಕೇಶವಾಯ ನಮಃ. ಎಲ್ಲರೂ ಹೇಳಿ ಓಂ ಚನ್ನಕೇಶವಾಯ ನಮಃ. 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 ನೋಡಿ ಹೇಗೆ ಶಿಲೆಯನ್ನು ಕೆತ್ತನೆ ಮಾಡಿದರೆ. ಓಂ ಚನ್ನಕೇಶವಾಯ ಚನ್ನಕೇಶವಾಯ. ಹಾಗೆ ಇನ್ನೊಂದು ವಿಚಾರ ಗೊತ್ತಾ ನಿಮಗೆ, ಇಲ್ಲೆಲ್ಲ ಜಪ ಮಾಡಲಿಕ್ಕೆ ಅಂತಲೇ ಜಾಗ ಮಾಡಿಟ್ಟಿರೋದು. ಹಿಂದಿನ ದಿನಗಳಲ್ಲಿ ಜಪ ತಪಸ್ಸು ಆಚರಣೆ ಮಾಡಲಿಕ್ಕೆ ನೋಡಿ ಸುತ್ತಲೂ ಈ ಥರ ಜಾಗಗಳನ್ನು ಮಾಡಿಡ್ತಾರೆ. ಅರ್ಥ ಆಯ್ತಾ? ಮತ್ತು ಇನ್ನೊಂದು ವಿಚಾರ ಗೊತ್ತಾ ನಿಮಗೆ, ಇಲ್ಲೆಲ್ಲ ಹತ್ಲಿಕ್ಕೆ ಬಿಡಲ್ಲ. ಜಪ ಮಾಡಬೇಡಿ, ಕುತ್ಕೋಬೇಡಿ ಅಂತ ಹೇಳ್ಬಿಡ್ತಾರೆ ಇವಾಗಿನ ದಿನಗಳಲ್ಲಿ. ಓಂ ಚನ್ನಕೇಶವಾಯ ನಮಃ. ಚನ್ನಕೇಶವಾಯ ನಮಃ. ಚನ್ನಕೇಶವಾಯ ನಮಃ. ಚನ್ನಕೇಶವಾಯ ನಮಃ. ಚನ್ನಕೇಶವಾಯ ನಮಃ. ಓಂ ಚನ್ನಕೇಶವಾಯ ನಮಃ. 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 ಓಂ ಚನ್ನಕೇಶವಾಯ ನಮಃ. ಚನ್ನಕೇಶವಾಯ ನಮಃ. ಶ್ರೀ ಆದಿಶೇಷಾಯ ನಮಃ. ಎಲ್ಲರೂ ಹೇಳಿ ಶ್ರೀ ಆದಿಶೇಷಾಯ ನಮಃ. ಚನ್ನಕೇಶವಾಯ ನಮಃ. ಚನ್ನಕೇಶವಾಯ ನಮಃ. ಶ್ರೀ ಮಹಾಲಕ್ಷ್ಮಿಯ ನಮಃ. ಶ್ರೀ ಮಹಾಲಕ್ಷ್ಮಿಯ ನಮಃ. ಶ್ರೀ ಮಹಾಲಕ್ಷ್ಮಿಯ ನಮಃ. ಎಲ್ಲರೂ ಮಹಾಲಕ್ಷ್ಮಿ ಆಶೀರ್ವಾದ ತಗೊಂಡ್ರ? ಹಾಗೆ ಮುಂದಕ್ಕೆ ಹೋಗೋಣ. ಚನ್ನಕೇಶವ ದೇವಸ್ಥಾನವೇ ಹೌದು ಇದು ಮಹಾಲಕ್ಷ್ಮಿಯ ದೇವಸ್ಥಾನ. ಇಂಥದ್ದೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಅಂದರೆ ನಮ್ಮ ಸನಾತನ ಧರ್ಮದ ಉದ್ಧಾರಕ್ಕಾಗಿ ವೀಕ್ಷಕರೇ. ಆಚಾರ ವಿಚಾರ ಹಾಗೆ ಎಲ್ಲವನ್ನು ಅಳವಡಿಸ್ಕೊಂಡು ಚೆನ್ನಾಗಿರಲಿ ನಮ್ಮ ಸನಾತನದವರು, ನಮ್ಮ ಹಿಂದೂ ಧರ್ಮದವರು ಅಂತ ಇಂಥದ್ದೆಲ್ಲ ದೇವಸ್ಥಾನಗಳನ್ನು ಕಟ್ಟಿ ದೇವರ ಹೆಸರುಗಳನ್ನು ಬರೆದು ಎಷ್ಟೋ ಯುದ್ಧಗಳನ್ನು ಮಾಡಿ ಹೋಗಿದ್ದಾರೆ ವೀಕ್ಷಕರೇ. ಹಿಂದಿನ ಜನಗಳು ಏನು ಕಡಿಮೆ ಮಾಡಿದಾರ ನಮಗೋಸ್ಕರ? ಚನ್ನಕೇಶವಾಯ ನಮಃ. ಚನ್ನಕೇಶವಾಯ ನಮಃ. ಚನ್ನಕೇಶವಾಯ ನಮಃ. ಚನ್ನಕೇಶವಾಯ ನಮಃ. ಚನ್ನಕೇಶವಾಯ ನಮಃ. ನಾನು ಹೇಳೋದೇನೆಂದರೆ, ಯುದ್ಧ ನಡೆದಿದ್ದು ಹಿಂದಿನ ದಿನಗಳಲ್ಲಿ ಅದೊಂದು ಕನಸಾಗಿ ಉಳಿದಿದೆ ಅಂತ ಅನಿಸುತ್ತೆ. ಹೆಚ್ಚು ಕಡಿಮೆ ಇನ್ನು ಮುಂದಿನ ದಿನದಲ್ಲಿ ನಡೆಯಲಿದೆ ನೋಡಿ ಯುದ್ಧ. ಅದು ನಿಜವಾದ ಯುದ್ಧ ನಮ್ಮ ಕಣ್ಣು ಮುಂದೆ ನಡೀತದಲ್ಲ.